ನಟಿ ಮೀನಾ ಕನ್ನಡ ಸೇರಿದಂತೆ ಸೌತ್ ಚಿತ್ರೋದ್ಯಮದಲ್ಲೂ ಒಂದು ಕಾಲದಲ್ಲಿ ಸ್ಟಾರ್ ಆಗಿ ಮೆರೆದ ಖ್ಯಾತ ನಟಿ. ಬಾಲಿವುಡ್, ಕಾಲಿವುಡ್, ಟಾಲಿವುಡ್, ಸ್ಯಾಂಡಲ್ವುಡ್, ಮಾಲಿವುಡ್ ಎಲ್ಲಾ ಭಾಷೆಗಳ ಸಿನಿಮಾದಲ್ಲಿ ಮಿಂಚಿದವರು. ಕನ್ನಡದ ಸಿಂಹಾದ್ರಿಯ ಸಿಂಹ, ಮೈ ಆಟೋಗ್ರಾಫ್ನಂತ ಚಿತ್ರದಲ್ಲೂ ನಟಿಸಿದ್ದಾರೆ. ಮೀನಾ ಪತಿ ವಿದ್ಯಾಸಾಗರ್ ಶ್ವಾಸಕೋಶ ಸೋಂಕಿಗೆ ತುತ್ತಾಗಿ ನಿಧನರಾದ್ರು. ಆ ಬಳಿಕ ಮೀನಾ ಎರಡನೇ ಮದುವೆ ಆಗಲಿದ್ದಾರೆ ಎಂಬ ವಿಚಾರ ಕೂಡ ಸಖತ್ ಸದ್ದು ಮಾಡಿತ್ತು. ಆದ್ರೆ ಎರಡನೇ ಮದುವೆ ವಿಚಾರ ಸುಳ್ಳಾಗಿತ್ತು. ಇದೀಗ ನಟಿ ಮೀನಾ ಬಗ್ಗೆ ಕಾಲಿವುಡ್ ಸಿನಿಮಾ ವಿಮರ್ಶಕ ಬೈಲ್ವಾನ್ ರಂಗನಾಥನ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಮೀನಾ ಬೇಕಂದ್ರೆ 2 ಗಂಟೆಗೆ 13 ಲಕ್ಷ ಹಣ ನೀಡಬೇಕು ಎಂದು ಹೇಳಿದ್ದಾರೆ. ಆದ್ರೆ ಇವರ ಮಾತಿನ ಅರ್ಥವೇ ಬೇರೆಯಾಗಿತ್ತು. ಮೀನಾ ಇತ್ತೀಚೆಗೆ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಸಂದರ್ಶನ ನೀಡಿದ್ರು. ಅದಕ್ಕಾಗಿ ಆ ಯೂಟ್ಯೂಬ್ ಚಾನೆಲ್ ಕಡೆಯಿಂದ 2 ಗಂಟೆಯ ಸಂದರ್ಶನಕ್ಕೆ 13 ಲಕ್ಷ ಹಣವನ್ನ ಪಡೆದಿದ್ರಂತೆ. ಒಂದು ಸಂದರ್ಶನಕ್ಕೆ 13 ಲಕ್ಷ ಕೊಡೋ ಯೂಟ್ಯೂಬ್ ಚಾನೆಲ್ ಎಂತದಿದೆಯೋ.